ಹಲೋ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಖುಷಿಯಲ್ಲಿ ಜೀವನಕ್ಕೆ ಸ್ವಾಗತ, ಸುಸ್ವಾಗತ. ಬೆಳಗಿನ ಜಾವ ನಮ್ಮ ಹುಡುಗರು ಕಸ ಹೊಡಿತಾ ಇದಾರೆ. ಮಕ್ಕಳು ಗರ್ಭಿಣಿ ಐತಿ. ಇದು 2 ಸೂಲು ಆಗಿ 3ನೇ ಸೂಲು ಕಟ್ಕೊಂಡೈತಿ. ಒಂದು 3-4 ತಿಂಗಳಾಯ್ತು ಈಗ. ಇದ್ರದ್ದು ಇದೆ ಕರ. ಇದಕ್ಕೂ ಮೊದ್ಲಿಂದ ಫಸ್ಟ್ನೇ ಸೂಲು ಅದು ಹೆಣ್ಗರ ಹಾಕಿತ್ತು, ಅದನ್ನು ಕೊಟ್ಟಿದ್ದಾವೆ. ಇದು 2ನೇದು. ಈಗ ಹೊಟ್ಟೆಯಲ್ಲಿರೋದು 3ನೇದು. ಈ ಇದು ಈ ಆಕಳಿಗೆ ಹಳ್ಳಿಕಾರ್ ಇದನ್ನ ವೇಟ್ ಮಾಡಿಸಿದ್ವಿ. ಹಳ್ಳಿಕಾರ್ ಸೆಮೆನ್ ಹಾಕ್ಸಿದ್ವಿ. ಈ ತರ ಹುಟ್ಟಿದೆ. ಒಂದು 50% ಹಳ್ಳಿಕಾರ್ ಇದಾಗಿರ್ತದೆ. ಪ್ಯೂರ್ ಬರಲ್ಲ. ಮತ್ತೆ ಇದಕ್ಕೆ ನಾವು ಏನಾರ ಇಂಜೆಕ್ಷನ್ ಮಾಡಿಸಿದ್ರೆ ಪಕ್ಕ ಹಳ್ಳಿಕಾರ್ ಒಂದು 75% ಆಗಲಿ ಹಳ್ಳಿಕಾರ್ ಹುಡ್ತೈತೆ. ಅಂದ್ರೆ ಒಳ್ಳೆ ನೀಟಾಗಿ ಬರಲ್ಲ. ನಾವು ಈ ತರ ಆಕಳುಗಳಿಗೆ ನಾವು ಹಳ್ಳಿಕಾರ್ ಪ್ಯೂರ್ ಹಳ್ಳಿಕಾರ್ ಮಾಡಿಸಿದ್ರು ಈ ತರ ಹುಡ್ತೈತೆ ಅದ್ರ ಹೊಟ್ಟೆಗೆ. ಆದ್ರೂ ಒಂದು ಸ್ವಲ್ಪ ನೈಸಾಗಿ ಚೆನ್ನಾಗಿ ಕಾಣ್ತೈತೆ ಹಳ್ಳಿಕಾರ್ ತರ. ನೋಡ್ರಿ, ಈ ಸ್ಟ್ರಕ್ಚರ್ ಬೇರೆ ಕಾಣಿಸ್ತದೆ. ಇವೆಲ್ಲ ಒಳ್ಳೆ ಎತ್ತರವಾಗಿ ನೀಟಾಗಿ ಕಾಣಿಸ್ತದೆ ಹಳ್ಳಿಕಾರ್, ಪ್ಯೂರ್ ಹಳ್ಳಿಕಾರ್ ಆದ್ರೆ. ನೋಡ್ರಿ, ಕಂಬು ತೆಳ್ಳಗದವು. ಮುಖ ನೋಡ್ರಿ. ನಾವೇನ್ರ ಇದಕ್ಕೆ ಬಿಟ್ಟು ಹಳ್ಳಿಕಾರ್ ಪ್ಯೂರ್ ಹಳ್ಳಿಕಾರ್ ಸೆಮೆನ್ ಹಾಕ್ಸಿದ್ರೆ ಅದು ಪ್ಯೂರ್ ಹುಟ್ಟಬಹುದು. ಇದು ಮಾತ್ರ ಒಂದು 50% ಅಷ್ಟೇ ಹಳ್ಳಿಕಾರ್ ಅನಿಸ್ತದೆ. ಇದು ನೋಡ್ರಿ, ಈ ಕೋಳಿಗಳಿಗೆ ಈ ಟೈಮಲ್ಲಿ ಯಾವಾಗ ಕಾಯಿಲೆ ಬಂದು ಬಹಳ ಸತ್ತದವು. ನಾವು ಏನೆಲ್ಲ ಔಷಧಿ ತಂದು ಹಾಕಿದ್ವಿ, ಕಂಟ್ರೋಲ್ ಆಗ್ತಾ ಇಲ್ಲ. ಒಂದು 40-50 ಕೋಳಿಗಳು ಸತ್ತೋಗಿದ್ವು. ಇದು ಒಂದು ನೋಡ್ರಿ, ಇಲ್ಲಿ ಒಂದು 10-15 ಒಂದು 2 ಉಳ್ಕೊಂಡಿದಾವೆ ಈ ಕೋಳಿಯಾಗ. ಕೆಲವು ಹಳ್ಳಿ ಕೋಳಿಗಳು ಫುಲ್ ತಾಯಿ ಮಕ್ಕಳು ಕೂಡ ಸತ್ತೋದ್ವು. ಮಾಮೂಲಿ ಅದೆಲ್ಲ. ಯಾವಾಗ್ಲೂ ಬಂದಿದ್ದಿಲ್ಲ ಈ ತರ ರೋಗ. ಊರಾಗೆಲ್ಲ ಹಂಗ ಸತ್ತದ ಅಂತ ಹೇಳ್ತಾರ ಕೋಳಿಗಳು. ನೋಡ್ರಿ, ಮೆಕ್ಕೆಜೋಳ ಹಾಕಿದ್ನಲ್ಲ, ಈ ರೀತಿ ಐತೆ. ನೋಡೋಣ ಮುಂದೆ ಯಾವ ರೀತಿ ಬೆಳಿತೈತೆ ಅನ್ನೋದನ್ನ ನೋಡ್ಬೇಕು. ಈಗೇನು ಚೆನ್ನಾಗಿದೆ. ಅಂದ್ರೆ ನೆರಳಾಕತ್ತಲ್ಲ, ತುಂಬಾ ನೆರಳಾಕತ್ತಲ್ಲ, ಹಂಗಾಗಿ ಅಷ್ಟೊಂದು ಇದಾಗಿ ಬೆಳೆದಿಲ್ಲ. ತೆಳ್ಳಗೈತಿ ದಂಟು. ಗಟ್ಟಿಯಾಗಿ ದಪ್ಪವಾಗಿ ದಂಟು ಬೆಳೆಯೋದಿಲ್ಲ ನೆರಳಿಗೆ.
ಬಿಸಿಲು ಎಲ್ಲ ಅಡಿಕೆಗಳು ಉದುರ್ ಬಿಟ್ಟಿದಾವ. ಸ್ಟಾರ್ಟಿಂಗ್ ಒಂದೊಂದು ಎರಡು ಮೂರು ಹಿಡ್ಕೊಂಡು ತಿರುಗಿ ಏನು ಬಿಸಿಲು ಜಾಸ್ತಿ ಆಗಿಬಿಡ್ತಲ್ಲ, ಆ ಟೈಮಲ್ಲಿ ಉದುರಿ ಬಿಟ್ಟಿದಾವೆ ಎಲ್ಲ. ಕಷ್ಟ ರೀ ಜೀವನ ರೈತರದು. ಎಲ್ಲ ಪ್ರಕೃತಿ ಎಷ್ಟು ಉಳಿತೈತೆ ಅದೇ ನಮ್ದು. ಎಲ್ಲದನ್ನ ಸಹಿಸ್ಕೋಬೇಕು. ಪ್ರಕೃತಿ ವಿರುದ್ಧ ಹೋರಾಡಿದಾಗೆ ರೈತರ ಜೀವನ. ಏನೇ ಬಂದರೂ ಫೇಸ್ ಮಾಡ್ಬೇಕು. ಜೀವಾಮೃತ ಹಾಕಿದ್ವಿ ಮೊನ್ನೆ, ನೋಡಿ ಸಗಣಿ ಗಂಜಲ ಹಾಕಿದೆ. ನೀರು ಹಿಡಿಬೇಕು ಅವತ್ತು. ಬರೀ ನೀರು ಹಿಡಿಬೇಕು. ಇವತ್ತಿಲ್ಲಿ ನಮ್ಮ ಬೆಳಗಿನ ಶಿಫ್ಟ್ 4 ಗಂಟೆಗೆ ಬರೋದು ಕರೆಂಟ್. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹಾಕಿರ್ತಾನೆ. ಬೆಳಿಗ್ಗೆ 11 ಗಂಟೆಗೆ ತೆಗಿತಾನೆ. 7 ತಾಸು ಕರೆಂಟ್. ಶಿಫ್ಟ್ ವಾರಕ್ಕೊಂದ್ಸಲ ಶಿಫ್ಟ್ ಚೇಂಜ್ ಮಾಡ್ತಾರೆ ನಮ್ಮ ಕಡೆಗೆ. ಎಲ್ಲ ಕಡೆಗೆ ಮೋಸ್ಟ್ ಹಂಗೆ ಇರ್ಬೇಕು ಈಗ. ನೀರು ಕಟ್ಟಾಗ ಏನಿಲ್ಲ ನಾವು ನಿನ್ನೆಗೆ ನೀರು ಕಟ್ಟಾಗ ಇನ್ನೊಂದು 2-3 ದಿವಸ ಈ ಅಕ್ಕಿಗೆ ಕಟ್ಬಿಡ್ಬೇಕು. ಈಗ ಕುರಿಗಳನ್ನ ಸಾಕ್ತೇನಲ್ಲ, ಅವಕ್ಕೆ ಮೆಕ್ಕೆಜೋಳ ಬೇಕಲ್ಲ. ಹಂಗಾಗಿ ಸುಮ್ಮನೆ ಕೊಂಡ್ಕೊಳ್ಳೋದಕ್ಕನ ನಮ್ಮದೇ ಹೊಲ ಈ ಅಡಿಕೆಯಲ್ಲಿ ಹಾಕಿದ್ರೆ ನೋಡೋಣ, ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳೆದ್ರೆ ಅದೊಂದು ಸ್ವಲ್ಪ ಉಳಿತಾಯ ಆಕತ್ತೆ ನಮಗೆ. ನಮ್ಮ ಜಮೀನಲ್ಲಿ ಬೆಳ್ಕೊಂಡು ಅವನೇ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಉಳಿಸ್ಬೋದು. ಈಗ ಎಲ್ಲವನ್ನೂ ಕೊಂಡು ಹಾಕೋದಂದ್ರೆ ನಮಗೆ ಖರ್ಚು ಜಾಸ್ತಿ ಬರ್ತದೆ. ಆದಷ್ಟು ಮಟ್ಟಿಗೆ ನಮ್ಮಲ್ಲೇ ನಾವು ಬೆಳ್ಕೊಂಡು ಮೇವನ್ನ ಕುರಿಗಳಿಗೆ ಹಾಕಿದ್ರೆ ಉಳಿತಾಯ ಉಳಿಸ್ಕೋಬೋದು. ನಮ್ಮ ಮೆಣಸಿನ ಗಿಡ ಈ ಕಡೆ ಟೊಮೊಟೊ, ಇದು ಮೆಣಸಿನ ಗಿಡ ಭಾಳ ಹೋಗ್ಬಿಟ್ಟು ಬಿಸಿಲಿಗೆ. ಅದರಲ್ಲೇ ಬೆಂಡೆ ಹಾಕಿದ್ದೇನೆ. ಒಂದು ಭಾಗದಾಗ ಜವಳಿ ಹಾಕಿದ್ದೇನೆ. ಒಂದು 1/4 ಎಕರೆ, ಒಂದು ಅರ್ಧ ಎಕರೆದಾಗ ಬೆಂಡೆ ಹುರಿದ್ದೇನೆ ಒಗ್ಗೂಣಿಯಾಗಿ. ಮೆಣಸಿನ ಗಿಡನೇ ಇರಲಿ, ಅದ್ರ ಜೊತೆಗೆ ಖಾಲಿ ಜಾಗದಾಗೆಲ್ಲ ಜವಳಿ ಹುರಿದ್ದೇನೆ ಮಿಶ್ರ ಬೆಳೆಯಾಗಿ. ಇಲ್ಲೇ ಹೂವು ಅದಾವ ಜವಳಿ.
ತಿಂಗಳಿಗೆ ಅವೆಲ್ಲ ಸ್ಟಾರ್ಟ್ ಆಗ್ತದವ. ನೋಡ್ರಿ ಎಲ್ಲ ಹೂವು ಐತದ. ಈಗ ಪ್ರತಿಯೊಂದು ಹೂವು ಐತದ. ನೋಡ್ರಿ ಮೆಣಸಿನ ಗಿಡ ಉಷ್ಟಿ ಗಿಡಗಳು ಬದುಕಿದ್ರ ಆಲ್ರೆಡಿ ಕಾಯಿ ಹರಿತಿದ್ವಿ ನಾವು. ಈಚು ಹೂವು ಐತೆಲ್ಲ. ಚೆನ್ನಾಗಿ ಬಿಡ್ತೈತಿ ವರ್ಷ. ರೇಟು ಚೆನ್ನಾಗೈತಿ. ಏನು ಅದೃಷ್ಟ ಇರ್ಬೇಕು. ನಾನು ಎಲ್ಲ ಮಾಡಿದೆ, ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ, ಆದರೂ ಆಗಲಿಲ್ಲ. ಟೈಮ್ ಏನು ಹೇಳೋಕ್ಕಾಗಲ್ಲ. ಬಂದದ್ದನ್ನು ಅನುಭವಿಸ್ಬೇಕು. ನೋಡ್ರಿ ಬೆಂಡೆನೂ ಚೆನ್ನಾಗೈತೆ. ನೋಡೋಣ ಇದು ಯಾವ ರೀತಿ ನಮಗೆ ಹೆಲ್ಪ್ ಆಕತ್ತೆ ಅಂತ. ಇನ್ನೊಂದು 15 ದಿವಸಕ್ಕೆ ಇದು ಬೆಂಡೆನ ಚೆನ್ನಾಗಿ ಬೆಳ್ಕೊಂಡು ಅದು ಕಾಯಿ ಬರ್ತೈತೆ. ಈ ಮೆಣಸಿನ್ಕಾಯಿ ಜೊತೆಗೆ ಅವನು ಒಯ್ದ್ರಾತು ಪ್ಯಾಟಿಗೆ, ಮಾರ್ಕೆಟ್ಗೆ. ಒಂದೆರಡು ಚೀಲ ಮೆಣಸಿನ್ಕಾಯಿ, ಒಂದೆರಡು ಚೀಲ ಬೆಂಡೆಕಾಯಿ, ಒಂದು ಚೀಲ ಜವಳಿಕಾಯಿ, ಒಂದು 2-3 ಬಾಕ್ಸ್ ಹೀರೆಕಾಯಿ ಇವೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂಡು ಮಾರ್ಕೆಟ್ಗೆ ಒಯ್ಬೇಕು. ಆ ಉದ್ದೇಶದಿಂದ ಹಾಕಿದ್ದೇನೆ ನಾನು. ಈಗ ಯಾಕಂದರೆ ಮೆಣಸಿನ್ಕಾಯಿ ಅಷ್ಟೊಂದು ಗುಣ ಈಗ, ಯಾಕಂದರೆ ಗಿಡಗಳು ಸತ್ತು ಹೋಗಿದಾವಲ್ಲ, ಹಂಗಾಗಿ ಮೆಣಸಿನ್ಕಾಯಿ ಸ್ವಲ್ಪನೇ ಬರೋದ. ಪ್ರತಿ ಸಾರಿ ಗಿಡ 2 ಚೀಲ 3 ಚೀಲ ಸಿಗ್ಬೋದು. ಮತ್ತು ಅದ್ರ ಜೊತೆಗೆ ನಮಗೆ ಸಿಟಿಗೆ ಒಯ್ಯಕ್ಕೆ ಇದಾಗಬೇಕಲ್ಲ, ಗಾಡಿಗೆ ನಮಗೆ ಇನ್ಕಮ್ ಆಗತ್ತೆ ಅದರಿಂದ. ಅದು ಚೆನ್ನಾಗಿ ಮಾರ್ತೈತಿ ಈ ಟೈಮಲ್ಲಿ. ಏನಿಲ್ಲ ಅಂದ್ರೂ 20 ರೂಪಾಯಿ 25 ರೂಪಾಯಿ kg ಸಿಕ್ಕದೆ. ನೋಡ್ದೆ ಈ ಕಡೆ ಬೆಂಡಿ ಉಳಿದು, ಇದು ಟೊಮೆಟೊ ಇದೆ. ಅರ್ಧ ಎಕರೆ ಟೊಮೆಟೊ ಹಚ್ಚಿದ್ದೆ. ಆ ಟೊಮೆಟೊನ ಹಂಗೆ ಆಗೈತೆ, ಎಲ್ಲಾರ ಒಂದೊಂದು ಗಿಡ ಅದಾವು. ಇದ್ರಲ್ಲಿ ಬೆಂಡಿ ಉರಿದೀನಿ ಇಲ್ಲಿವರೆಗೂ. ಟೊಮೆಟೊ ಇದು ಸಾರಿ, ಇದು ಈರಿ ಹುಟ್ಟೈತೆ ನೋಡ್ರಿ, ಚೆನ್ನಾಗಿ ಹುಟ್ಟೈತೆ. ಇಲ್ಲಿಂದ ಇವ್ರದ್ದು ಈರಿದ, ಇಲ್ಲಿಂದ ಇದು ಬೀನ್ಸ್ ನೋಡೋಣ ನಮ್ಮ ಕಡೆಗೆ ಹೆಂಗೆ ಬೆಳಿತೈತೆ ಅಂತ ನೋಡೋಣ ಹಾಕಿದ್ದೇನೆ. ನಾವು ಯಾವಾಗೂ ಬೆಳೆದಲ್ಲಿ ಬೀನ್ಸ್ ಹಾಕಿದ್ದಿಲ್ಲ. ಅದು ಭಾಳ ಅದು ಹುಷಿ ಹೋಗೈತಿ, ಬೀಜ ಸರಿಯಾಗಿ ಹುಟ್ಟಿಲ್ಲ. ಆರೋಗ್ಯವಾಗಿ ಸಸಿ 1 ವಾರ ಹಾಕಿ ಒಂದು ಟೊಮೆಟೊ ಇನ್ನೂ ಸಾಯ್ತಾನ ಇದಾವೆ. ಬೀನ್ಸ್ ಇದ್ರ ಮೇನ್ ಬೆಳೆ ಯಾವ್ದಂತನೂ ಗೊತ್ತಾಗಲ್ಲ, ಎಲ್ಲ ಮಿಶ್ರ ಬೆಳೆ ಆಗ್ಬಿಟ್ಟೈತಿ. ಯಾಕಂದ್ರ ಒಂದು
50% ಒಂದು ಬೆಳೆ ಇದ್ದು ಅದ್ರ ಜೊತೆಗೆ ಯಾವ ಉಪ ಬೆಳೆಯಾಗಿ ನಾವು ಅದೇನು ಮಿಶ್ರ ಬೆಳೆ ಅಂತಾರಲ್ಲ, ಇದು ಪಕ್ಕ ಮಿಶ್ರ ಬೆಳೆ ಆಗ್ಬಿಡೋದು. 50-50 ಮೆಣಸಿನ ಗಿಡ ಇನ್ನೂ 50 ಕಮ್ಮಿ ಉಳ್ಕೊಂಡಿದ, ಒಂದು 50% ಇಲ್ಲ, ಒಂದು ಇಷ್ಟು 40% ಅದಾವ ಅಷ್ಟೇ ಮೆಣಸಿನ ಗಿಡ. ಭಾಳ ಸತ್ತದ. ಈಗ ನಾನು ಇದಕ್ಕೆ ಒಂದು 28,000 ಸಸಿ ಹಚ್ಚಿದ್ರು, ಅದರಲ್ಲಿ ಒಂದು 5,000-6,000 ಉಳ್ಕೊಂಡವ ಅಷ್ಟೇ. ನೋಡ್ರಿ, ಇದು ಮುಟ್ರ ಈ ತರ ರೋಗ ಬರಬಾರ್ದು. ಎಣ್ಣೆ ಹೊಡಿಬೇಕು, ಇನ್ನೊಂದ್ಸರಿ ಸ್ಪ್ರೇ ಮಾಡ್ಬೇಕು. ಆಲ್ರೆಡಿ ಅಲ್ಲೇ 2 ಸ್ಪ್ರೇ ಮಾಡಿದ್ದಾನೆ. ಬೆಂಡಿ ಮಾತ್ರ ಚೆನ್ನಾಗಿ ಬಿಟ್ಟಿದೆ. ಅರಿಯೋದು ಕಷ್ಟ ಬೆಂಡಿನ. ಕೈಗೆ ಗ್ಲೌಸ್ ಹಾಕೊಂಡೆ ಅರಿಬೇಕು ಅವನ್ನ. ಎಲ್ಲ ಮುಳ್ಳು ಇರ್ತಾವಲ್ಲ, ಕೈಯೆಲ್ಲ ಕಚ್ಚಿಬಿಡ್ತಾವ. ಮುಳ್ಳು ಚುಚ್ಚಿ ಕೈಯೆಲ್ಲ ಇದು ಹೋಲಾಗ್ಬಿಡ್ತಾವ, ಗಾಯ ಆಗ್ಬಿಡ್ತಾವ. ಪೋಟೆ ಅಂತಾರಲ್ಲ, ಆ ಥರ ಪೋಟೆ ಬಿದ್ದುಬಿಡ್ತಾವ. ಹಂಗಾಗಿ ಒಂದು ಸ್ವಲ್ಪ ಆಳು ಇದಕ್ಕೆ ಬರೋಕೆ ಹಿಂದ್ಮುಂದೆ ನೋಡ್ತಾರೆ. ಇಲ್ಲಪ್ಪ ಬೆಂಡಿಕಾಯಿ ಹರಿಯಕಂದ್ರೆ ನಾವು ಬರಲ್ಲ ಅಂತ ಹೇಳಿ ನೋಡ್ಬೇಕು. ಸಿಕ್ಕಷ್ಟು ಮಂದಿ ಕರ್ಕೊಂಡು ನಾವೇ ಮನೆಯವರ ಹರ್ಕೋಬೇಕು. ಜಾಸ್ತಿ ಹೆಚ್ಚ ಕಡಿಮೆ ಒಂದಿನ ಬೈತಾನ ಹರ್ಕೊಂಡು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು. ಬೆಳಗಿನ ಮಾರ್ಕೆಟ್ಗೆ ಹೋಗಿ ನಾವು ಇದನ್ನ ಮಾಡ್ಕೋಬೇಕು. ಹಂಗಾದ್ರೆ ರಿಕ್ಕಾಗ್ಬೋದು ಬೆಂಡಿಕಾಯಿ. ಚೆನ್ನಾಗಿ ಬೆಂಡಿಕಾಯಿ ಇನ್ಕಮ್ ಚೆನ್ನಾಗಿ ಬರುತ್ತೆ. ಅದನ್ನ ಯಥೇಚ್ಛವಾಗಿ ಮಾಡಿ ಅದನ್ನ ನಾವು ಮೇಂಟೈನ್ ಮಾಡೋದು ಕಷ್ಟ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಆಳೇನ್ರು ನಮ್ಮ ಕೈಯಲ್ಲಿದ್ದು ಆಳು ಇಲ್ಲಪ್ಪ ನಮ್ಮ ಬೆಂಡಿಕಾಯಿ ಹರಿಯಕ್ಕೆ ಆಳು ಬರ್ತಾರ ಅನ್ನೋದು ಇದು ಇತ್ತಂದ್ರೆ ಎಷ್ಟು ಬೇಕಾದ್ರೂ ಹಾಕೋಬೋದು. ಎಕರೆ ಗಂಟ್ಲೆ ಯಾಕಂದ್ರೆ ಅದನ್ನ 2 ಭಾಗ ಮಾಡ್ಕೊಂಡು ಇವತ್ತೊಂದು ಅರ್ಧ ಎಕರೆ, ನಾಳೆಗೆ ಒಂದು ಅರ್ಧ ಎಕರೆ ಡೈಲಿ ಹರಿಬೇಕು. ಇದನ್ನ ಒಂದ್ ದಿವಸ ಬಿಟ್ಟು ಒಂದ್ ದಿವಸ, ಇವತ್ತು ಹರಿದ್ವಿ ನಾಳೆ ಒಂದಿನ ಬಿಟ್ಟು ನಾಡಿದ್ದು ಹರಿಬೇಕು. 1 ಎಕರೆ ಹಾಕೊಂಡು ಇವತ್ತು ಅರ್ಧ ಎಕರೆ ಹರ್ಕೊಂಡು ನಾಳೆ ಅರ್ಧ ಎಕರೆ ಹರಿಬೇಕು. ಆ ಥರ 2 ಭಾಗ ಮಾಡ್ಕೊಂಡು ನಾವು ಇದನ್ನ ಮಾಡ್ಕೊಂಡ್ವಿ ಅಂದ್ರೆ ಒಳ್ಳೆ ಚೆನ್ನಾಗದ ಇನ್ಕಮ್. ಬರೀ 15 ರೂಪಾಯಿ ಸಿಕ್ಕರನ ಡೈಲಿ ಅರ್ಧ ಎಕರೆಗೆ ಒಂದು ಎಷ್ಟಪ್ಪ, ಒಂದು ಡೈಲಿ ಒಂದು 3-3.5 ಕ್ವಿಂಟಲ್ ಹರಿಬೋದು. 1 ಎಕರೆದಲ್ಲಿ ಅರ್ಧ ಎಕರೆ, ಇವತ್ತು ಅರ್ಧ ಎಕರೆ 3.5 ಕ್ವಿಂಟಲ್, ನಾಳೆ ಒಂದು ಹೊಲದಲ್ಲಿ 3.5 ಕ್ವಿಂಟಲ್ 1 ಎಕರೆದಲ್ಲಿ. ಹಂಗೆ ನಾವು ಭಾಗ ಮಾಡ್ಕೊಂಡು ಹರಿದ್ವಿ ಅಂದ್ರೆ ಇನ್ಕಮ್ ಚೆನ್ನಾಗೈತಿ ಬೆಂಡೆಗ. ಅದಕ್ಕೆ ಕಷ್ಟಪಡ್ಬೇಕು, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ. ನಾ ಮೊದಲೆಲ್ಲ ನಾನು ಅರ್ಧ ಎಕರೆ ಗಂಟ್ಲೆ ಹಾಕ್ತಿದ್ದೆ. ನಡುವೆ ಹಿಂದಿನ ವರ್ಷ ಬಿಟ್ಟಿದ್ದೆ. ಈ ವರ್ಷ ಹಾಕಿದ್ದೇನೆ. ಮತ್ತೆ ಆ ಮೆಣಸಿನ ಗಿಡ ಹಂಗೆ ಆಗಿರೋದಕ್ಕೆ ಅದರಲ್ಲೇ ಹಾಕಿದ್ದೇನೆ. ನೋಡೋಣ ಹೆಂಗೆ ಬರುತ್ತೆ ಈ ವರ್ಷ. ಅಷ್ಟು ನಾವು ಅದು ಕಾಪಾಡ್ತೈತೆ ಅಂತ ನೋಡ್ಬೇಕು. ಸ್ವಲ್ಪ ಕಷ್ಟ ಆಗ್ಬೋದು ನನಗೆ, ಯಾಕಂದ್ರೆ ಮೆಣಸಿನ್ಕಾಯಿ ಹರಿಬೇಕು, ಟೊಮಟೊ ಹರಿಬೇಕು, ಜೋಳಿಕಾಯಿ ಹರಿಬೇಕು, ಬೆಂಡೆಕಾಯಿ ಹರಿಬೇಕು, ಹೀರೆಕಾಯಿ ಬಂತಂದ್ರೆ ಅದು ಹೀರೆಕಾಯಿ, ಬೀನ್ಸು ಅವನ್ನಷ್ಟು ಹರಿಬೇಕಲ್ಲ. ಎಷ್ಟೆಷ್ಟು ಹರಿಬೋದು ಮನೆಯವ್ರಂತ. ಮನೆಯವ್ರ ಕೈಯಲ್ಲಿ ಅಷ್ಟು ಮೇಂಟೈನ್ ಮಾಡೋಕೆ ಆಗಲ್ಲ. ಅಲ್ಲಿ ಒಂದು ಸ್ವಲ್ಪ ಬೆಂಡೆ ಹಾಕಿದ್ದೇನೆ, ಇಲ್ಲೊಂದು 1/4 ಎಕರೆ ಸಪ್ರೇಟ್ ಅದು ಬೆಂಡಿನೇ ಹಾಕಿದ್ದೇನೆ ನಾನು. ಅದನ್ನ ಮೊದಲು ಹಾಕಿದ್ದೆ, ಈ ಮೆಣಸಿನ ಗಿಡ ಹಚ್ಚೋ ಮೂಮೆಂಟಲ್ಲಿ ಹಾಕಿದ್ದೆ ಒಂದು ಬೆಂಡಿನ.
ಇಲ್ಲಿ ಮೆಣಸಿನ ಗಿಡ ಚೆನ್ನಾಗಿರ್ತಾವ ಅನ್ನೋ ಉದ್ದೇಶದಿಂದ ನಾನು ಅಲ್ಲಿ ಹಾಕೊಂಡ್ಬಿಟ್ಟೆ. ಇದು ಹಿಂಗಾಗತ್ತೆ ಅನ್ನೋದಾಗಿದ್ರೆ ಮೆಣಸಿನ ಗಿಡದಾಗ ಈಗ ಆಲ್ರೆಡಿ ಏನು ಮಿಶ್ರ ಬೆಳೆ ಹಾಕಿದ್ರೆ ನಂಗೆ ಹಾಕೊಂಡು ಅಲ್ಲಿಗೆ ಬಿಟ್ಬಿಡ್ಬೋದಾಗಿತ್ತು. ಹಾಗಾಗಿ ಇದು ನನಗೆ ಅದು ಬೇರೆ ದಾರಿನೇ ಇರಲಿಲ್ಲ ಏನು ಮಾಡೋಕೆ. ಈಗ ಫುಲ್ ಜವಳಿ ಹಾಕಿ ಅದು ಹರಿಯೋದು ಕಷ್ಟ, ಆಳು ಭಾಳ ಬೇಕು ಅದಕ್ಕೆ, ಹರಿಯೋಕೆ ಸಾಗಲ್ಲ. ಹಾಗಾಗಿ ಬೆಂಡಿ ಆದ್ರೆ ಹರಿಬೋದು, ಅದು ಆಳು ಜಾಸ್ತಿ ಕಡಿಯಲ್ಲ. ಅದಕ್ಕೆ ಅದನ್ನ ನೋಡಂತಡೆ ಅಲ್ಲಿ ಒಂದು ಅರ್ಧ ಎಕರೆ ಅಷ್ಟು ಹಾಕ್ಬಿಟ್ಟು ನಾನು ಒಂದು 2-3 ಆಳು ಕರ್ಕೊಂಡು ನಾವು ಮನೆಯವ್ರು ಒಂದು 2-3 ಹಾಕ್ತೇವೆ. ಅಷ್ಟನ್ನು ಮೇಂಟೈನ್ ಮಾಡ್ಬೇಕು. ಒಂದು 4 ಐಟಮ್ ಹಾಕಿದೆವು, 4-5 ಐಟಮ್ ಅಷ್ಟನ್ನು ಕೂಡಿ ಇಡ್ಬೇಕು ನಾವು. ನನಗೆ ಈಗೂ ಅಲ್ಲೇ ಆಳಿನ ಬಗ್ಗೆ ಯೋಚನೆ ಬಂದೈತಿ, ಆಳು ಎಷ್ಟರ ಮಟ್ಟಿಗೆ ಸಿಗ್ತಾವ ಅಂತೇಳಿ. ಇದು ಈರುಳ್ಳಿ ಸಸಿ ಆಗಿ ಹಾಕಕ್ಕೆ ಬಿಟ್ಕೊಂಡಿದ್ದೀನಿ. ಬೇಸಿಗೆ ಈರುಳ್ಳಿ ಬೆಳೆಯೋಕೆ ಅಗಿ ಹಾಕೊಂಡ್ರೆ ನಾಟಿ ಮಾಡೋದು, ಇದಕ್ಕೆ ನೆಲಕ್ಕೆ ಬಿಟ್ಕೊಂಡಿದ್ದೀನಿ. ಇಲ್ಲಿ ಅಗಿ ಹಾಕ್ಬೇಕಂತ ಪಂಚಮಿ ಟೈಮಲ್ಲಿ ಹಾಕ್ತೇವೆ. ಈಗೆಲ್ಲ ಪಂಚಮಿ ಮುಗಿದ ನಂತರ ಹಾಕ್ತೇವೆ ನಾವು. ಇದೊಂದು ಬೆಂಡಿ ಪ್ಲಾಟ್, ಒಂದು 1/4 ಎಕರೆ ಹಾಕತ್ತಿದೆ. ಅಲ್ಲಿಂದ ಈ ವರ್ಷ ಫುಲ್ ತರಕಾರಿಯಲ್ಲೇ ಮುಳುಗಿಬಿಟ್ಟಿದ್ದಾನೆ. ನೋಡ್ಬೇಕು ಅವನ್ನ ಯಾವ ರೀತಿಯಾಗಿ ನಾನು ಅದನ್ನೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ನನಗೆ ಈಗ ಭಯ ಅನಿಸ್ತದೆ. ಏನಿಲ್ಲ, ಆಳಿಂದಷ್ಟೇ. ಆಳು ಸಿಗದೇ ಇದ್ರ ಈಗ ನಾವು ಹರಿಯೋದು ಒಂದ್ ದಿವಸ ಲೇಟ್ ಆದ್ರೂ ಹರಿದಿದು ಮತ್ತೆ ಹರದೇ ಎಸಿಬೇಕು ನಾವು. ಇದ್ಲಾಗ ನಮಗೆ ಅದು ಯಾವುದೇ ರೀತಿ ಆದ್ರೆ ಲಾಭ ಅನ್ಸಲ್ಲ. ಒಂದ್ ದಿವಸ ಬಿಟ್ರೆ ಹರಿದು ವಸ್ತು ಬಿಡೋದು ತಿಪ್ಪಿಗೆ ಕಸ ಅದು. ಯಾಕಂದ್ರೆ ಅದನ್ನ ಡೈಲಿ ಕರೆಕ್ಟ್ ಟೈಮ್ಗೆ ಹರಿದ್ರೆ ಮಾತ್ರ ಅದು ಒಳ್ಳೆ ಹದಕ್ಕೆ ಇರ್ತದೆ. ಇಲ್ಲಾಂದ್ರೆ ಬಲ್ತ್ ಹೋಗ್ಬಿಡ್ತೈತೆ ಅದು. ಯಾರು ಮುಟ್ಟೋದಲ್ಲ, ತಗೊಳ್ಳೋದಲ್ಲ, 10 ರೂಪಾಯಿಗೆ ತಗೊಳ್ಳಲ್ಲ ಅದನ್ನ. ಹಂಗಾಗಿ ಇದನ್ನ ಸರಿಯಾದ ಟೈಮಿಗೆ ಮೇಂಟೈನ್ ಮಾಡೋ ಒಂದು ಇದು ಇರ್ಬೇಕು. ಯಾಕಂದ್ರೆ ಈ ಟೈಮಲ್ಲಿ ನಮ್ಮಲ್ಲಿ ಆಳು ಸಿಗೋದು ಬಹಳ ಕಷ್ಟ. ಎಲ್ಲರೂ ಮೆಣಸಿಕಾಯಿ ಹರಿಯಕ್ಕೆ ಹೋಗ್ಬಿಡ್ತಾರೆ. ಈಗ ಮೆಣಸಿಕಾಯಿ ಹರಿಯೋ ಇದರಲ್ಲಿ ಬೆಂಡೆಕಾಯಿ ಹರಿಯಕ್ಕೆ ಬರ್ರಿ ಅಂದ್ರೆ ಬರಲ್ಲ. ಮೆಣಸಿಕಾಯಿ ಯಾವುದೇ ತೊಂದರೆ ಮಾಡಲ್ಲ ನಾಳೆಗೆ. ಇದು ಅಂದ್ರೆ ಒಂದು ಸ್ವಲ್ಪ ಕೈಯೆಲ್ಲ ಕಡಿಯಕತ್ತು ಬಿಡ್ತಾವೆ, ಮುಳ್ಳೆಲ್ಲ ಚುಸ್ತಾವಲ್ಲ. ಮಳೆ ಬಂದ್ರೆ ಮಾತ್ರ ಮತ್ತೆ ಹಿಂಗೆಲ್ಲ ನಾವು ಹರಿಬೇಕಾದ್ರೆ ಅದ್ರ ಒಳಗೆ ಅಡ್ಡಾಡ್ದಾಗೆಲ್ಲ ಮೈ ಕೈ ಎಲ್ಲ ಪರಿಸ್ತೈತಿ. ಅದೊಂದು ಭಯ ಆಳಿಗೆ. ಬರ್ರಿ ನೋಡೋಣ, ಮೇಂಟೈನ್ ಮಾಡ್ದೇನೆ ನೋಡೋಣ. ನಾವು ಮನೆಯವರ ಹರಿಯಕ್ಕೆ ಪ್ರಯತ್ನ ಪಡ್ತೇವೆ. ಈಗ ನಾನು ಅಷ್ಟು ಒಂದೇ ದಿವಸ ಕೂಡಿಕೊಂಡೆ ಅವನ್ನ ಮಾರ್ಕೆಟ್ಗೆ ಒಯ್ಬೇಕಲ್ಲ, ಅಷ್ಟು ಹರಿಬೇಕು, ಅಷ್ಟು ಐಟಮ್ನು ಅಷ್ಟು ಒಯ್ಬೇಕು ನಾನು. ಇಲ್ಲ ಒಂದೊಂದು ಒಯ್ಯಕ್ಕೆ ಹೋದ್ರೆ ನನಗೆ ಇಲ್ಲಿ ಗಾಡಿ ಇದು ತೊಂದರೆ. ಮಾರ್ಕೆಟ್ ಒಯ್ಯಕ್ಕೆ ಗಾಡಿ ಹಾಕೊಂಡು ಹೋಗೋದು, ಬಾಡಿಗೆ ಗಾಡಿ ಮಾಡ್ಕೊಂಡು ಹೋಗಿರ್ತಾವಲ್ಲ, ಅದು ಒಂದು ಸಮಸ್ಯೆ. ಅಷ್ಟು ಐಟಮ್ ಒಯ್ದ್ರೆ ನಾವು ಕೂಡ ಬಾಡಿಗೆ ಗೀಡ್ತೈತಿ. ಇಲ್ಲಾಂದ್ರೆ ತರಕಾರಿ ದುಡ್ಡೆಲ್ಲ ಬಾಡಿಗೆಗೆ ಹಾಕತ್ತೆ. ಅವತ್ತೇ ಒಯ್ದು ನಾನು ಅಡಿಕೆ ಎಲ್ಲ ತಿಪ್ಪಿ ಹಾಕಿದ್ವಿ ಆರಿಸಿ. ಯಾಕಂದ್ರೆ ಆರಿಸ್ತಿದ್ದಿಲ್ಲ, ಮೆಕ್ಕೆಜೋಳ ಹಾಕಿದ್ನಲ್ಲ, ಅವೆಲ್ಲ ಮೆಕ್ಕೆಜೋಳದ ಮೇಲೆ ಬೀಳ್ತಾ ಇರ್ತಾವ. ಎಲ್ಲ ತಂದು ತಿಪ್ಪಿಗೆ ಹಾಕ್ತೇನೆ. ತಿಪ್ಪಿಗೆ ಹಾಕಿದ್ರೆ ಜಲ್ದಿ ಕೊಳೆಯೋದಲ್ರಿ, ದುಂಡಿಗೆ ಹಾಕಿಬಿಟ್ರೆ. ಮತ್ತೆ ಮಣ್ಣು ಹಾಕ್ಬೇಕು ಮೇಲೆ, ಮಣ್ಣು ಜೀವಾಮೃತನ ಹಾಕ್ಬೇಕು. ಆವಾಗಲೇ ಅವೆಲ್ಲ ನಮ್ಮ ಎರೆಹುಳು ಎಲ್ಲ ತಿಂದು ಗೊಬ್ಬರ ಮಾಡ್ತಾವ. ಇಲ್ಲಾಂದ್ರೆ ಜಲ್ದಿ ಕೊಳೆಯೋದೇ ಇಲ್ಲ. ಅದು 2 ವರ್ಷ ಆದ್ರೂ ಅದು ಅಡಿಕೆದು ನಾರೆಲ್ಲ ಹಂಗೆ ಇರ್ತದೆ. ಏರ್ಬೇಕಾದ್ರೆ ಭಾರಿ ಹಿಂಸೆ ಮಾಡ್ತದೆ. ಹಂಗಾಗಿ ಇದಕ್ಕೆ ಏನಾರು ಅಷ್ಟು ಮಣ್ಣು ಜೀವಾಮೃತನ ಅದಕ್ಕೆ ಕೊಳಿಸ್ಬೇಕು ಜಲ್ದಿ. ಬಣೆ ಭತ್ತಣ್ಣಿಂದ ಬಣೆ ನೋಡ್ರಿ. ಕೋಳಿ ಎಲ್ಲ ಆಡ್ತದ ಮೆಕ್ಕೆಜೋಳ. ಅದು ಇದೊಂದು ಮೆಕ್ಕೆಜೋಳ ಇಂಥವೆಲ್ಲ ಬಿತ್ತಿದ್ರೆ ಕೋಳಿ ಹಿಂಗೆ ಬಿಡ್ತಾವಲ್ಲ, ಎಲ್ಲ ತಿಂದು ಹಾಕ್ಬಿಡ್ತಾವ ನೋಡ್ರಿ. ಅರ್ಧ ಒಂದು
ಒಂದು ಅರ್ಧ ಹೊಲ್ದವರೆಗೂ ಎಲ್ಲ ತಿಂದ್ಬಿಟ್ಟದವು. ಇಲ್ಲಿ ಹತ್ತಿರ ಇರ್ತಕ್ಕಂಥದ್ದೆಲ್ಲನೂ ಡೈಲಿ ಕುಗ್ತಾ ಇರ್ತಾವು. ಮೆಕ್ಕೆಜೋಳನೆಲ್ಲ ಕುಕ್ಕಿದ ಗರಿನೆಲ್ಲ ತಿಂದ್ಬಿಡ್ತಾವ. ನೋಡ್ರಿ ನಾಡ್ತಾವ ಏನು ತಿನ್ನಲ್ಲ, ಎಲ್ಲ ತಿಂದ್ಬಿಟ್ಟದ ಬರೀ. ಒಂದು 50% ಅಷ್ಟೇ ನಮಗೆ ಸಿಗೋದು. ಎಲ್ಲ ಆ ಕಡೆ ಈ ಕಡೆ ಎಲ್ಲ ತಿಂದ್ಬಿಟ್ಟದವ. ಈಗ ನಮ್ಮ ಮನೆ ಸುತ್ತಲೂ ಇರ್ತಕ್ಕಂಥದ್ದೆಲ್ಲ ತಿಂದ್ಬಿಟ್ಟ. ಇರಲಿ, ಇದೆ ರೈತರ ಜೀವನ ಅಲ್ಲ ಮತ್ತೆ. ಅದರಲ್ಲಿ ಒಂಥರ ಥ್ರಿಲ್ ಇರ್ಬೇಕಷ್ಟೆ. ಏನಪ್ಪ ಅಂದ್ರೆ ಕ್ಯಾಶುವಲ್ ಆಗಿ ಇದನ್ನ ಆಗ್ತಾ ಇರ್ಬೇಕು. ಯಾಕಂದ್ರೆ ಇವು ನಮ್ಮ ಒಂದು ಭಾಗನೇ ಅಲ್ಲ. ಕೋಳಿನ ನಮ್ಮ ರೈತರ ಒಂದು ಉಪ ಬೆಳೆ ಇದ್ರೆ ಒಂದು ಭಾಗನೇ. ಮತ್ತು ಅವನು ಮೇಯ್ಬೇಕಲ್ಲ. ನಾವು ಹಾಕಿದ್ದನ್ನ ತಿನ್ಬೇಕು. ಹಾಕಿರೋ ಬೆಳೆನಾದ್ರೂ ತಿಂತಾವ, ನಾವು ಹಾಕಿರೋ ಕಾಳಾದ್ರೂ ತಿಂತಾವ. ಹಾಕ್ತಾ ಇದ್ರೆ ನಮ್ಮನ್ನು ತಿನ್ನಕ್ಕಿಸ್ತಾವ. ಆಮೇಲೆ ಹೆಂಗೆ ತಿಂತಾವಂದ್ರೆ ನಮ್ಮನ್ನ ಆರ್ಥಿಕವಾಗಿ ತಿನ್ನಕ್ಕಿಸ್ತಾವ. ನಾವು ಅದಕ್ಕೆ ಸರಿಯಾಗಿ ಮತ್ತೆ ಆಹಾರ ಕೊಡದೇ ಇದ್ದಾಗ ಆರ್ಥಿಕವಾಗಿ ನಮ್ಮನ್ನು ನಾವು ದುರ್ಬಲ ಮಾಡ್ತವೆ. ಅದೇ ನಮ್ಮನ್ನು ತಿನ್ನೋದು. ಇವತ್ತಿನ ಟೈಮಲ್ಲಿ ನ್ಯಾಚುರಲ್ ಆಗಿ ನನ್ನ ಕೈ ಸೇರೋದು ಭಾಳ ಕಷ್ಟ. ನ್ಯಾಚುರಲ್ ಆಗಿ ಬೆಳೆದು ನಮಗೆ ಇನ್ಕಮ್ ಬರ್ಬೇಕಂದ್ರೆ ಭಾಳ ಕಷ್ಟ. ನಾವು ಕೃತಕ ಆಗಲೇಬೇಕು, ನಾವು ಹಾಕ್ಲೇಬೇಕು ಆಹಾರನ ಯಾವುದಕ್ಕೆ ಆಗಲಿ. ಇವೆಲ್ಲ ಹಿಂಗ ಬೈಯಲ್ಲಿ ಇದರಿಂದ ಮೇಸವು. ಇವು ನಮ್ಮ ಬೆಳೆನಾದ್ರೂ ಹಾಳು ಮಾಡ್ಬೋದು. ಬೆಳೆ ಇಲ್ದಾಗಂತೂ ಏನರ ಹುಲ್ಲು ಕಲ್ಲ ತಿಂತಾವ. ಈಗ ಬೆಳೆ ಇದ್ದಾಗ ಮಾತ್ರ ನಮ್ಮ ಬೆಳೆನ ಹಾಳು ಮಾಡ್ತಾವ. ಕುರಿಗಳಿಗೆ ಮೇವು ಹಾಕಿದ್ರೆ ಮೇವು ಹಾಕಿ ಬರ್ಲಿ ಅವಕ್ಕ. ಇಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.